ಹೇಗಿದ್ರು ಲೈಕ್ ಮದ್ವೆ ಆದ್ಮೇಲೆ ಹೋಗ್ಲೇಬೇಕು. ಸೊ ಅದಕ್ಕೆ ಇವಾಗ್ಲೂ ಸುತ್ತ ಲೈಕ್ ವಿಲ್ ಎಕ್ಸ್ಪ್ಲೋರ್, ಪ್ರತಿಯೊಂದು ಕಡೆ ಹೋಗ್ಬಿಟ್ಟು ವಿ ವಿಲ್ ಎಕ್ಸ್ಪ್ಲೋರ್. ನೋ, ನಾನು ಕ್ಯೂಟು, ಎಷ್ಟು ಚೆನ್ನಾಗಿ ಕಾಣಿಸ್ತಾವನೆ, ಎಷ್ಟು ಮುದ್ದಾಗಿ ಕೂತ್ಕೊಂಡಿದ್ದಾನೆ ಇವತ್ತು. ಆಮೇಲೆ ನನ್ನ ಬೇಬಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ನಾನೇನು ಲೈಫಲ್ಲಿ ಇರೋರು, ನೀನು ಯಾವುದೇ ಹುಡುಗಿಗೆ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಗಾಯ್ಸ್, ನನ್ನ ಬಂಗಾರೋಗಿ ನಾನು ಎಳ್ನೀರು ತಗೊಂಡು ಹೋಗ್ತಾ ಇದ್ದೀನಿ. ನಾನು ಕುಡಿಬೇಕಾದ್ರೆ ನಾನು ಕುಡಿದಿಲ್ಲ. ನನ್ನ ಕಣ್ಣಿಟ್ಟು ನೋಡ್ಬೇಕು. ತಾಳಿ ತರಿಸ್ಲಾ? ಅಭಿ ತಾಳಿ ತಗೊಂಡ್ಬಂದ್ಬಿಟ್ಟು ಕಟ್ಬಿಡೋಣ. ಏನಾಯ್ತು? ಏನಿಲ್ಲ, ನಿನ್ ನೆನಪಾಗ್ತದ. ನನ್ನ ನೆನಪ ಏನಕ್ಕೆ? ಇವತ್ತು ಮದ್ವೆ ಆಗ್ತೀವಲ್ಲ, ನಾಳೆಯಿಂದ ಜೊತೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ. ಐ ಮಿಸ್ ಯು. ಹೌದಾ? ಏನೋ ತುಂಬಾ ಮಿಸ್ ಮಾಡ್ಕೋತೀನಿ. ಇವತ್ತು ನಾನು SMR ಗರ್ಲ್ ಫ್ರೆಂಡ್ ಆಗ್ತಾ ಇದ್ದೀನಿ, ಅಂದರೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅವ್ರ ಗರ್ಲ್ ಫ್ರೆಂಡ್ ಥರ ಅಂತ. ಪ್ರಿಟೆಂಡಿಂಗ್ ಲೈಕ್ SMR's ಗರ್ಲ್ ಫ್ರೆಂಡ್ ಪಾರ್ಟ್ 1ಗೆ ತುಂಬ ಜಾಸ್ತಿ ಪ್ರೀತಿ ಕೊಟ್ಟಿದ್ರೆ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇವತ್ತು ಪಾರ್ಟ್ 2 ಮಾಡ್ತಾ ಇದ್ದೀವಿ. ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫುಲ್ ಡೇ SMR ಜೊತೆ ಹೆಂಗೆ ಲವಲ್ಲಿ ಇಡೋಣ ಅಂತಂದರೆ ಲೈಕ್ ಫುಲ್ ಅವರೇ ಶಾಕ್ ಆಗಿಬಿಡ್ಬೇಕು, ಇವಳು ಯಾವಕ್ಕಿಂತ ಹಿಂಗಾದ್ಲು ಅಂತ. ಬಟ್ ಅವ್ರು ತುಂಬ ಸ್ಮಾರ್ಟ್ ಆಗಿದ್ದಾರೆ, ಮೇ ಬಿ ಕ್ಯಾಚ್ ಮಾಡ್ಕೋತಾರೆ ಅವರು ಬೇಗ. ಸೊ ನೋಡೋಣ, ಬೇಗ ಲೆಟ್ಸ್ ಗೋ ಗೈಸ್. ಸೊ ಇವಾಗ SMR ಬಂದಿದ್ದಾರೆ. ಯು ಲುಕ್ ಸೋ ಗುಡ್, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ ನೋಡಿ ಗೈಸ್. ವಾವ್, ಚೆನ್ನಾಗಿದೆ ಹೊಸ ವಾಚ್, ವಾವ್, ಚೆನ್ನಾಗಿದೆ ಹೊಸ ಶೇಡ್ಸು, ಸೂಪರಾ ಗೈಸ್. ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಗೈಸ್. ಇವತ್ತು ನಂದೇ ದೃಷ್ಟಿ ನಿಮಗೆ. ಆಮೇಲೆ ಹೋಗ್ಬೇಕಾದ್ರೆ ದೃಷ್ಟಿ ತಗ್ಸ್ಕೊಡಿ ನಾನು ಅಷ್ಟು ಚೆನ್ನಾಗಿ ಕಾಣ್ತಾನೋ ಇಲ್ವೋ, ಬಟ್ ಅದೊಂದು ಸೇಯಿಂಗ್ ಇದೆಯಲ್ಲ, ಎತ್ತೋರಿಗೆ ಹೆಗ್ನ ಮುದ್ದು ಅನ್ನಂಗೆ ಹಂಗಾಗುತ್ತೆ. ಏನೋ ನಂಗೇನು ಗೊತ್ತಿಲ್ಲ. ಪರ್ಫ್ಯೂಮ್ ಸ್ಮೆಲ್ ಸಖತ್ತಾಗಿ ಬರ್ತದೆ. ಹೊಸ ತಗೊಂಡವಲ್ಲ ಪ್ರಾಡಾ ಗೈಸ್, ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾರೆ ನೋಡಿ ಗೈಸ್, ಲುಕಿಂಗ್ ಸೋ ಗುಡ್. ಹೋಗೋಣ ಇವಾಗ. ಹೋಗೋಣ. ಬಟ್ ನಾನು ಈ ಥರ ಬಂದೇನಲ್ಲ ಆಲ್ವೇಸ್ ಇನ್ ದಿಸ್. ನೀನು ಯಾವ ಡ್ರೆಸ್ಸಲ್ಲಿ ಇದ್ರೆ ನೀನು ನೋಡೋಕೆ ಸಖತ್ತಾಗಿದೆಯಲ್ಲ. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಥ್ಯಾಂಕ್ ಯು. ಹೋಗೋಣ ಬನ್ನಿ ಇವಾಗ. ಹೋಗೋಣ. ಓಕೆ ಗೈಸ್, ಇವಾಗ ನಾವು ತಿಲಕ್ ಮನೆ ಹತ್ರ ಹೋಗ್ತಾ ಇದೀವಿ. ಯಾಕೆ? ಏನಕ್ಕೆ ಅಂದ್ರೆ ಒಂದು ರೀಲ್ ಶೂಟ್ ಇದೆ, ಅದಕ್ಕೆ. ಹೌದಾ? ಯಾ, ನೀನು ಹೆಂಗ್ ಕ್ಯಾಮ್ರಾ ಅಡ್ಡ ಹಿಡಿತೀಯ ಅಂದ್ರೆ ಕರೆಕ್ಟಾಗಿ ಈ ಮಿರರಿಗೆ ಅಡ್ಡ ಹಿಡಿತೀಯ, ಏನೋ ಗೊತ್ತೇ ಆಗ್ಬಾರ್ದು ನನಗೆ. ಸಾರಿ ಗೈಸ್. ಆಮೇಲೆ ಇನ್ನೊಂದು, ಇವ್ರು ನಂಗೆ ಎಲ್ಲೂ ಆಚೆನೆ ಕರ್ಕೊಂಡು ಹೋಗಲ್ಲ ಗೈಸ್. ಲೈಕ್ ಬ್ಯಾಂಗ್ಳೂರ್ ಬಿಟ್ಟು ಆಚೆನೆ ಕರ್ಕೊಂಡು ಹೋಗಲ್ಲ. ನೀನ್ ಬರ್ಬೇಕಲ್ಲ. ಅಯ್ಯೋ, ನಿಮ್ ಮನೇಲಿ ಬಿಡ್ಬೇಕಲ್ಲ. ನಿಮ್ ಮನೇಲಿ ಬಿಡಲ್ಲ, ಎಲ್ಲಿ ಹೇಳಿದ್ರು ಬಿಡಲ್ಲ. ಆಯ್ತು, ನಮ್ಮ ಮನೇಲಿ ಬಿಡಲ್ಲ. ಬಟ್ ನೀನ್ ಕರೆದ್ರೆ ನಾನು ಬರ್ತೀನಿ. ಅದೇ ನಾನ್ ಕರ್ದ್ಮೇಲೆ ನೀನ್ ಹೇಳೋದು ನನ್ ಬಿಡಲ್ಲ ನಮ್ಮ ಮನೇಲಿ. ಇವಾಗ ಬರ್ತೀನಿ, ಮುಂಚೆ ನಂಗೆ ಇರ್ಲಿಲ್ಲ. ಇವಾಗ ನೀನ್ ಎಲ್ಲಿ ಕರೆದ್ರು ನಾನು ಬರಕ್ ಹಿಡಿದೀನಿ. ಹೇಗಿದ್ರು ಲೈಕ್ ಮದ್ವೆ ಆದ್ಮೇಲೆ ಹೋಗ್ಲೇಬೇಕು. ಸೊ ಅದಕ್ಕೆ ಇವಾಗ್ಲೂ ಸುತ್ತ ಲೈಕ್ ವಿಲ್ ಎಕ್ಸ್ಪ್ಲೋರ್, ಪ್ರತಿಯೊಂದು ಕಡೆ ಹೋಗ್ಬಿಟ್ಟು ವಿ ವಿಲ್ ಎಕ್ಸ್ಪ್ಲೋರ್. ನೋ, ಮದ್ವೆ ಆದ್ಮೇಲೆ ಹೋಗ್ಲೇಬೇಕು. ಹೋಗ್ತೀಯ? ಅವಾಗ ನಾನು ಇರ್ತೀನಿ. ನಾವು ಮೀನ್ ಬೈ ನಾವು ನಿಂಗೆ ಅರ್ಥ ಆಗಲ್ಲ. ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಆಮೇಲೆ ಗೈಸ್ ಇನ್ನೊಂದು, ನಾನು ಹೊಸ ನೋಸ್ ರಿಂಗ್ ತಗೊಂಡಿದ್ದೀನಿ ಗೈಸ್. ಹೇಳಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವ್ರಿಗಂತೂ ತುಂಬಾ ಇಷ್ಟ ಆಗಿದೆ ಅಲ್ವಾ? ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಸೊ ಇದು ಹೊಸ ಸ್ಟೈಲ್ ಮಾಡಿದ್ದೀನಿ. ಇಟ್ಸ್ ಲೈಕ್ 10 ರೂಪೀಸ್. ನಾನು ಬಾರ್ಗೇನ್ ಮಾಡಿ 5 ರೂಪಾಯಿಗೆ ತಗೊಂಡೆ. ಹಂಗ ಹುಷಾರು. ಮೂಗಿಗೆ ಯಾವಾಗ್ಲೂ ಕೈ ಹಾಕ್ತಾ ಇರ್ತಿಲ್ಲ, ಹುಷಾರ ಕೈ ಹಾಕು. ಕಿತ್ಕೊಂಡು ಆಚೆ ಬಂದ್ಬಿಟ್ರೆ ಕಷ್ಟ. ಅದು ಎಷ್ಟು ಮುದ್ದಾಗಿದ್ದಾರೆ ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದ್ದಾರೆ. ನಂದೇ ಅರ್ಧ ದೃಷ್ಟಿ ಇವ್ರಿಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಇವತ್ತಿಂದ ಇವ್ರಿಗೆ ಅವನು ಇವನು ಅಂತೆಲ್ಲ ಮಾತಾಡಲ್ಲಪ್ಪ, ಅವರು ಇವರು ಅಂತಾನೆ ಮಾತಾಡೋದು. ಮುಂಚೆ ನಂಗೆ ಅದೆಲ್ಲ ಇರ್ಲಿಲ್ಲ, ಅದಕ್ಕೆ ನಾನು ಅವನು ಇವನು ಅಂತಿದ್ದೆ. ಇವಾಗ ಅದು ಬಂದ್ಬಿಟ್ಟಿದೆ. ಅದು ಅಂದ್ರೆ ಏನದು? ದೆವ್ವನ? ಇಲ್ಲ, ಮತ್ತೆ ನಿಂಗೆ ಅರ್ಥ ಆಗಲ್ಲ. ಅದು ಏನಂದ್ರೆ ಮಲ್ಲಗ್ರು ಇಲ್ವೋ? ಮತ್ತೇನ್ ಬಂದಿದೆ? ಏನೋ ಬಂದಿದೆ ಬಿಡು. ಅದೇ ಗೈಸ್, ಟ್ರಾಫಿಕ್ ಇದೆ. ಸೊ ಹೋಗೋಣ ತಿಲಕ್ ಮನೆ ಹತ್ರ ಗೈಸ್. ಸೊ ಇವಾಗ ತಿಲಕ್ ಅವ್ರ ಅಪಾರ್ಟ್ಮೆಂಟ್ಸ್ ಹತ್ರ ಬಂದಿದ್ದೇವೆ. ಇಲ್ಲಿ ಒಂದು ರೀಲ್ ಶೂಟ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಕ್ಯೂಟು, ಎಷ್ಟು ಚೆನ್ನಾಗಿ ಕಾಣಿಸ್ತಾವನೆ, ಎಷ್ಟು ಮುದ್ದಾಗಿ ಕೂತ್ಕೊಂಡಿದ್ದಾನೆ ಇವತ್ತು. ಮತ್ತೆ ಸ್ವಲ್ಪ ಕೂತ್ಕೊಳ್ಳ ಇಲ್ಲಿ.
ಸ್ವಲ್ಪ ಫುಲ್ಲೇ ಕೂತ್ಕೋ. ಏನು ಗಾಳಿ ಅಲ್ಲ. ನನ್ನ ಕೂದಲು ನೋಡು ಲೆಫ್ಟ್ ರೈಟ್ ಹೋಗ್ತದೆ. ಗಾಳಿ ಕೂದಲು ಹೋಗುತ್ತಲ್ವ. ಗೈ ಗಾಳಿ ಎಷ್ಟಿದೆ ನೋಡಿ, ಕೂದಲು ನಿಲ್ತಾನೆ ಇಲ್ಲ ಗೈಸ್ ಒಂದೇ ಕಡೆ. ಆಮೇಲೆ ವಿಡಿಯೋ ನಿಮ್ಮ ಮನೇಲಿ ನೋಡಲ್ವಾ? ಎಕಡೆ ತಗೊಂಡು ಹೊಡೆಯಲ್ವಾ ನಿಂಗೆ? ಇದೆಲ್ಲ ಕಟ್ ಮಾಡಿಸ್ಬಿಡೋದು. ಇದೆಲ್ಲ ಕಟ್ ಮಾಡಿಸ್ತೀಯಾ? ಕಟ್ ಮಾಡಿಸಿದ್ರೆ ಯಾಕೆ ಮಾಡ್ತಾ ಇದೆಯಾ? ಅದೇ ಫಸ್ಟು. ಸುಮ್ಮನೆ ನಾನು ನಾರ್ಮಲಾಗಿ ತಿಲಕ್ ಬರೋವರೆಗೂ ಏನು ವಿಡಿಯೋ ಮಾಡೋದು. ವಿಡಿಯೋ ಮಾಡೋದು ಓಕೆ, ಇದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ಮುಟ್ಬೇಡ ಅಂತೀಯಾ? ಹಾಂ, ನೀನು ಮುಟ್ಬೇಡ, ನಾನು ಮುಟ್ತೀನಿ. ಹೌದಾ? ಹಂಗೆ ಒಂದು ಮುತ್ತು ಕೊಟ್ಬಿಡು ಹಂಗಾರೆ. ಇವರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ. ಅಷ್ಟೇ ತಾನೆ. ಹಾಂ ಕೊಡು. ಏನು ತಿಂದೆ? ಅಲ್ಲಲ್ಲಿ ಸಿಗಾಕೊಂಡ್ಬಿಟ್ಟೈತಿ ಇಲ್ಲಿ. ಅದಕ್ಕೆ ನಾನು ನಿಮ್ಮ ಮನುಷ್ಯ ಹತ್ರ ಅಷ್ಟೊಂದು ಮಾತಾಡಲ್ಲ. ಕೂತಿರ್ತೀಯ, ಒಂದು ನಿಮಿಷ ಬರ್ತೀನಿ. ಸರಿ ಆಯಿತು ಗೈಸ್. ಸೊ ಇವಾಗ ನಾವು ಹೋಗೋಣ, ತಿಲಕ ಕರ್ಕೊಂಬರೋಣ. ಏನು ಗೊತ್ತಾ ಗೈಸ್, ಈ ಮನುಷ್ಯ ನಾನು ಪ್ರಿಟೆಂಡಿಂಗ್ ಟು ಬಿ SMR's ಗರ್ಲ್ ಫ್ರೆಂಡ್ ಮಾಡ್ಬೇಕಂದ್ರೆ ಹೆಂಗಂದ್ರೆ ಹೀಸ್ ಟ್ರೈಂಗ್ ಟು ಫ್ಲರ್ಟ್. ಸೊ ಈ ಥರ ಆದರೆ ನನಗೆ ಕಷ್ಟ ಆಗ್ಬಿಡುತ್ತೆ. ಅಂದರೆ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಈಗ ನಾನು ಮುತ್ತು ಕೊಡ್ತೀಯ ಈ ಥರ ಅಂದಾಗ ನಾನು ಬೇರೆ ಟೈಮ್ನಾಗ ಈ ಥರ ಮಾಡ್ತಿದ್ದೆ. ಬಟ್ ಇವಾಗ ನಾನು ಅದು ಮಾಡೋಕ್ಕೂ ಆನ್ ದಿ ಸ್ಪಾಟ್ ನನಗೆ ಬರ್ತಿಲ್ಲ ಏನು ಮಾಡಬೇಕು ಅಂತ. ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಕೊಡೋಣ ನೆಕ್ಸ್ಟಲ್ಲಿ. ಸೊ ಬನ್ನಿ ಅವ್ರ ಹತ್ರ ಇವಾಗ ಹೋಗೋಣ, ಇನ್ನಷ್ಟು ಇಂಪ್ರೂವ್ಮೆಂಟ್ ಕೊಡೋಣ. ಅವ್ರಿಗೆ ಸ್ವಲ್ಪ ಸ್ವಲ್ಪ ಡೌಟ್ ಬರುತ್ತೆ. ಹಿ ಈಸ್ ವೆರಿ ಶಾರ್ಪ್, ನಿಮಗೆಲ್ಲ ಗೊತ್ತು, ಡೌಟ್ ಬರುತ್ತೆ. ಬಟ್ ಇದೇ ಮಾಡ್ತಾ ಏನಂತ ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ನನ್ನದು ಆ್ಯಕ್ಚುಲಿ 2 ಬ್ಲಾಗ್ ಆಗಿದೆ ಗೈಸ್. 2 ಬ್ಲಾಗ್ ಮಾಡಿದ್ದೀನಿ. ಒಂದು ಸೇಯಿಂಗ್ ಎಷ್ಟು ಸಿಮ್ರನ್ ಮಾಡಿದ್ದೀವಿ, ಆಮೇಲೆ ಪ್ರಿಟೆಂಡಿಂಗ್ ಟು ಬಿ ಮಾಡಿದ್ದೀವಿ. ಇವತ್ತಾಗ್ಬಿಡ್ತಿದ್ದು ಪ್ರಿಟೆಂಡಿಂಗ್ ಟು ಬಿ. ಸೊ 2 ಬ್ಲಾಗ್ ಇದೆ ನನ್ನ ಹತ್ರ. ನಾನು ನಾಳೆ ಒಂದು ಪೋಲ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನಾಳೆ ಅಥವಾ ನಾಳಿದ್ದು ನೋಡೋಣ. ನೀವು ಯಾವ್ದು ಹೇಳ್ತೀರಾ ಅದು ಫಸ್ಟ್ ಹಾಕ್ತೀನಿ ನಾನು ವೀಡಿಯೋ. ಇವಾಗ ಪ್ರಿಟೆಂಡಿಂಗ್ ಟು ಬಿ ಅಂತ ಹೇಳ್ತೀರಾ ಅಥವಾ ಸೇಯಿಂಗ್ ಎಷ್ಟು ಸಿಮ್ರನ್ ಅಂತೀರಾ? ಸೊ ನೀವು ಯಾವುದು ವೋಟ್ ಮಾಡ್ತೀರಾ ಅದನ್ನೇ ಫಸ್ಟ್ ಹಾಕ್ಬಿಡ್ತೀನಿ ನಾನು. ಸೊ ಆ ಥರ ಬನ್ನಿ ಇವಾಗ ಅವ್ರ ಹತ್ರ ಹೋಗೋಣ. ಗೈಸ್ ಫೋಟೋ ಶೂಟ್ ಮಾಡಿಸ್ತಿರೋ ಲುಕ್ ನೋಡಿ ಗೈಸ್. ಈ ಲುಕ್ಕಿಗೆ ನಾನು ಫಿದಾ ಆಗ್ಬಿಟ್ಟೆ. ಅಷ್ಟು ಸಖತ್ ಪೋಸ್ಗಳು ಕೊಡ್ತಿದ್ದಾರೆ. ಯಪ್ಪ ಹೆಂಗೆ ಸಿಕ್ಬಿಟ್ಟ ಈ ಹುಡುಗ ನನಗೆ? ಸಿಕ್ಕಿಲ್ವಲ್ಲ ನಿಂಗಿನ್ನ? ಇಲ್ಲ ಗೈಸ್, ಸಿಕ್ಕಿದ್ದಾರೆ ನಂಗೆ ಆಲ್ರೆಡಿ ಇವರು. ನಾವು ತುಂಬ ಖುಷಿಯಾಗಿದ್ದೀವಿ ಇವಾಗ ಲೈಫಲ್ಲಿ ಗೈಸ್. ಸೊ ಇವಾಗ ನಮ್ಮ ತಿಲಕ್ ಅವ್ರು ಬಂದಿದ್ದಾರೆ. ತಿಲ್ಲು, ನೀವು ಅಕಸ್ಮಾತು ನಮ್ಮ ಹುಡುಗನ ಬಗ್ಗೆ ಏನಾದರೂ ಹೇಳ್ಬೇಕನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು? ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಅವ್ರ ಬಗ್ಗೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನೀವು ಬ್ಲಾಗಲ್ಲಿ ಹೇಳಕ್ಕಾಗಲ್ಲ. ಇಲ್ಲ ಹೇಳಿ. ಇಲ್ಲ ಹೇಳಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಇಲ್ಲ ಯಾವ ಥರ ನಿಮ್ಗವ್ರು ಇಷ್ಟನಾ? ಇಷ್ಟನಾ ಅಂತಂದ್ರೆ ಇಸ್ ಮೈ ಫ್ರೆಂಡ್. ಆ ಥರ ಅಲ್ಲ, ನಾನು ಡೋಂಟ್ ಬಿ ಸೋ ಪ್ರಾಕ್ಟಿಕಲ್. ನಾನು ಏನು ಕೇಳ್ತಂದ್ರೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ತುಂಬಾ ಕೋಪ ಅಥವಾ ನಿಮಗೆ ಬರೀ ಹರ್ಟ್ ಮಾಡ್ತಾ ಇರ್ತಾರೆ? ಸಿ ಹರ್ಟ್ ಅಂತ ನನಗೇನು ಹರ್ಟ್ ಮಾಡಲ್ಲ. ಇಟ್ ಈಸ್ ಮೋರ್ ಆಫ್ ಬ್ಯಾಂಟರ್. ಅವ್ನು ನಾನು ಗುರಿಸ್ತಾ ಇರ್ತಾನೆ, ನಾನು ಅವ್ನು ಗುರಿಸ್ತಾ ಇರ್ತೀನಿ, ಅವ್ನು ನಿಮ್ಗೆ ಗುರಿಸ್ತಾ ಇರ್ತಾನೆ, ನಾನು ಅವನು. ಇದು ಲೆಕ್ಚರ್ ಇಲ್ಲ, ಲೆಕ್ಚರ್ ಥರ ಕೇಳ್ತಿಲ್ಲ ನಾನು. ಇವಾಗ ನೀವು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ತೀರಾ? ಶಾರ್ಟ್ ಟೆಂಪರ್ಡ್ ಆಗಿದ್ದ, ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದುಡ್ಡು ವಿಚಾರದಲ್ಲಿ ಸರಿ ಹೋಗ್ಬಿಟ್ರೆ. ಅಲ್ಲ ನೀವೇನು ನಮ್ಮ ಹುಡುಗನ ಬಗ್ಗೆ ಹಂಗೆಲ್ಲ ಹೇಳೋದು? ನನ್ನ ಇಷ್ಟ. ಇಲ್ಲ ನೀವು ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ಯಾರ ಬಗ್ಗೆ ಮಾತಾಡಿ? ಅವ್ರ ಬಗ್ಗೆ ಮೇಲೆ ಮಾತಾಡಬೇಡಿ. ನಾನು ನನ್ನ ಬೇಬಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಆಯ್ತಾ? ಇಷ್ಟಿಲ್ಲ ರಿಯಾಕ್ಷನ್. ಈ ಕಣ್ಣಿಂದ ಇನ್ನ ಏನೇನು ನೋಡಬೇಕು? ಸರಿ ಆಯ್ತು. ಸಾರಿ ಸಿಮ್ರನ್, ಸಾರಿ ಹುಡುಗನ ಬಗ್ಗೆ ಹೆಂಗೆ ಮಾತಾಡಿದ್ದಕ್ಕೆ ಎಲ್ಲ ಮನ್ಸಿಗೆ ಮಾತ್ರ ತೊಗೊಂಬಿಡಿ. ಹಾಂ ಬನ್ನಿ ಇಲ್ಲಿ ಬನ್ನಿ ನಿಮಿಷ, ನಿಮ್ಮ ಹತ್ರ ಏನೋ ಮಾತಾಡಬೇಕು. ಗೈಸ್ ಇಲ್ಲೇ ಗೈಸ್ ತಿಲಕ್ ಅವ್ರ ಅಪಾರ್ಟ್ಮೆಂಟ್ ಇರೋದು, ಇಲ್ಲೇ ಫ್ಲ್ಯಾಟ್ ತೊಗೊಂಡಿರೋದು ತಿಲಕು. ಏನು ಗೊತ್ತಾ, ನಾನು ವ್ಲಾಗ್ ಮಾಡ್ತಿರೋದು ಪ್ರಿಟೆಂಡಿಂಗ್ ಟು ಬಿ SMR ಗರ್ಲ್ ಫ್ರೆಂಡ್ ಪಾರ್ಟ್ 2. ಅದಕ್ಕೆ ಹಂಗೆ ಮಾತಾಡಿದ್ದು. ಓ ಫೇಕಾ ನೀವು? ನಾನು ನಿಜ ಅಂತ ಅನ್ಕೊಂಡು. ಗೈಸ್ ಇವಾಗ ತಿಲಕ್ ಜೊತೆ ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಗೈಸ್. ಅದೇನೋ ಬರ್ಗರ್ ತಿನ್ನೋದು ಬರುತ್ತೆ, ಸ್ಟೋನ್ ಪೇಪರ್ ಸೀಸರ್ ಹಾಕ್ಬಿಟ್ಟು ಬರ್ಗರ್ ತಿನ್ನೋದು ಬರುತ್ತೆ. ಆ ಚಾಲೆಂಜ್ ಮಾಡ್ತಾ ಇದೀವಿ, ನೋಡೋಣ ಯಾರು ಗೆಲ್ತಾರಂತ. ಬರುತ್ತಲ್ಲ? ಹೌದು. ಇಲ್ಲ ಗೈಸ್ ಇವ್ರು ಚೆನ್ನಾಗೇ ಇದ್ದಾರೆ ಗೈಸ್ ಲಕ್ಷಣವಾಗಿ. ಪಾಪ SMR ರೇಗ್ಸೋದು
ಯಾರು ಅವ್ನು ರೇಗಿಸ್ತಾನ? ಅವ್ನು ನೋಡ್ಕೊಂಡಿದ್ದೀರಾ? ನೋಡಿ ನೀವು ನಮ್ಮ ಹುಡುಗನ ಬಗ್ಗೆ ಹಂಗೆಲ್ಲ ಮಾತಾಡ್ತೀವಿ. ಇವಾಗ ಇನ್ನ ಅಲ್ಲಿ ಹತ್ರ ಹೋಗಿಲ್ಲ, ಡೌನ್ ಬಂದ್ಬಿಡಿ. ಹತ್ರ ಅಂತಲ್ಲ, ನೀವು ಏನು ಹೇಳ್ಬೇಡಿ ಅವ್ರಿಗೆ. ಆಯ್ತು ಸಕ್ಕದ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಓಕೆ. ಶಶಿ ಏನು ಮಾಡ್ತಿದ್ಯಾ? ಫೋಟೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ ಬಂದಿದೆ ಫೋಟೋಸು? ಚೆನ್ನಾಗಿ ಬಂದಿದೆ. ಕ್ಯೂಟಾಗಿ ಬಂದಿದ್ಯಾ? ಸೂಪರಾಗಿ ಬಂದಿದೆ. ಅವಾಗಲೇ ಒಂದು ಹುಡುಗಿ ಇಲ್ಲಿಂದ ಪಾಸ್ ಆಗ್ತದೆ ಗೊತ್ತಾ? ಅವಳನ್ನ ಯಾಕೆ ನೋಡ್ತಿದ್ದೆ ನೀನು? ಎಲ್ಲಿ ಪಾಸ್ ಆಗ? ಅದು ಒಂದು ಬೀಗಲ್ ಏನೋ ಹಿಡ್ಕೊಂಡು ಹೋದ್ಲಲ್ಲ. ನಾನು ನೋಡಿದ್ರೆ ಏನು ಬರೋ ನಿಮಗೆ? ಏನು ನೋಡ್ತೀನಿ ನೀನು? ನೋಡಬಾರ್ದಾ? ತಿಂದು ಬಾಯಿ ತೊಳ್ಕೊಳ್ಳಲ್ವಾ ನೀನು? ನಾನು ತಿಂದು ಬಾಯಿ ತೊಳ್ಕೊತೀನೋ ಏನು ತೊಳ್ಕೊತೀನಿ? ನೀನು ಫಸ್ಟ್ ಹೇಳು, ನೀನು ಆ ಹುಡುಗಿಗೆ ಹೆಂಗೆ ನೋಡ್ದೆ? ನೋಡಬಾರ್ದಾ ನಾನು? ನಾನು ನಿನ್ನ ಲೈಫಲ್ಲಿರೋವರೆಗೂ ನೀನು ಯಾವುದೇ ಹುಡುಗಿಗೆ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಯಾವಾಗಿಂದ? ಇವತ್ತಿಲ್ಲ, ಹೊಸ ರೂಲ್ಸ್. ನಾನು ಯಾವ ಹುಡುಗಂಗೂ ನೋಡಲ್ಲ, ನೀನು ಯಾವ ಹುಡುಗಿಗೂ ನೋಡಬಾರ್ದು. ಇವನು ಹುಡುಗ ಅಲ್ವಾ ಇವನು? ಹಿ ಈಸ್ ಮೈ ಬ್ರದರ್. ಸರಿ ಆಯ್ತು. ಹೇಳು, ಯಾವ ಹುಡುಗಿಗೂ ಕಣ್ಣೆತ್ತು ನೋಡಲ್ಲ. ಹೇಳು ಬೇಗ. ಯಾಕೆ ವೈ? ನಾನಿದ್ದೀನಲ್ಲ ಗರ್ಲ್ ಫ್ರೆಂಡು. ಸರಿ ಕಿಸ್ ಕೊಡಾಯ್ತು. ಕಿಸ್ ಕೊಡಲ್ಲ. ಕಿಸ್ ಕೊಟ್ಟರೆ ಒಪ್ಕೊಂತೀನಿ. ಇಲ್ಲ, ಇವತ್ತೇ ಗರ್ಲ್ ಫ್ರೆಂಡ್ ಆಗಿರೋದು. ಅದೇ ಕಿಸ್ ಇವತ್ತಾದ್ರೆ ಏನು ಕಿಸ್ ಕೊಡಕ್ಕೆ ಪ್ರಾಬ್ಲಮ್ ಏನು, ಕೂಡ ಒಪ್ಕೊಂತೀನಿ. ಪ್ಲೀಸ್. ಏನು ಅದೆಲ್ಲ ಬೇಡ. ಅದೆಲ್ಲ ಬಿಡ್ದಲ್ಲ, ಗರ್ಲ್ ಫ್ರೆಂಡ್ ಇನ್ನೇನಕ್ಕೆ ಬಂತ ನನಗೆ? ಹಾಂ, ಇವಾಗ ನೀನೊಂದು ಪ್ರಾಮಿಸ್ ಮಾಡು. ನಾನಾ? ಹಾಂ, ಏನಂತ? ಇದು ಇಟ್ಕೊಳ್ಳಿ ತಿಲಕ್. ಈ ಥರ ಮಾಡು. ಹಾಂ, ಮಾಡು. ಇವತ್ತಿಂದ ನಾನು ಸಿಮ್ರನ್ನ ಬಿಟ್ಟು ಯಾವ ಹುಡುಗಿರಿಗೂ ಏನು ಯಾವ ಹುಡುಗಿರಿಗೆ ಏನಂತ ಫಸ್ಟ್ ಹೇಳಲ್ಲ ನೀನು? ಕಣ್ಣೆತ್ತು ನೋಡಂಗಿಲ್ಲ ನೀವು. ಇದು ಯಾವಾಗಿಂದ ಏನೇನೋ ಹೊಸದಾಗಿ ಜಸ್ಟ್ ಮೈಂಡ್ ಫ್ರಮ್ ವೆನ್? ಫ್ರಮ್ ಟುಡೇ. ಓಕೆ, ನಿಮ್ಮ ಅಮ್ಮನ ಕಾಲ್ ಮಾಡ್ಬಿಡು, ಮದುವೆ ಮಾತುಕತೆ ಮಾತಾಡ್ಬಿಡೋಣ. ಸುಮ್ಮನೆ ಏನೋ ಟೈಮ್ ವೇಸ್ಟ್ ಮಾಡೋದಲ್ಲ. ನಂಗೆ ವಯಸ್ಸಾಗೈತೆ, ನಾನು ಕಾಯಕ್ಕಾಗಲ್ಲ. ಫ್ರಮ್ ಟುಡೇ ಇವರ್ ಮೈನ್ ಒಂದು 2 ವರ್ಷ ನಂಗೆ ಬೋರಿಂಗ್ ಆಗಿ ತಿರ್ಗಾಡೋಕ್ಕಾಗಲ್ಲ. ನಿಮ್ಮ ಅಮ್ಮನ ಕಾಲ್ ಮಾಡಿ ಮಾತಾಡೋಣ, ಮದುವೆ ಮಾತಾಡೋಣ. ಕಾಲ್ ಮಾಡು. ಅಯ್ಯೋ ಯಾಕೆ? ಅಯ್ಯೋ ನಾನೇ ಮಾಡ್ಲಾ? ಏನಾದ್ರೂ ನಂಬರ್ ಐತೆ? ಅಯ್ಯೋ ಯಾಕೆ? ನಿಮ್ಮಮ್ಮ ಏನ ಅತ್ತೆ ಆಗ್ಬೇಕು ನನಗೆ? ಏನಾಯ್ತು? ಅತ್ತೆ ಅಂತ ಕರಿತೆ, ಅತ್ತೆ ಗಾರು ಅಂತ ಕರಿತೆ. ಅತ್ತೆ ಗಾರು ಅಂತ ಕರಿ, ನಾನು ತೆಲುಗು ಏನ್ ಕೊಂಗ ಅಲ್ವಾ? ಪ್ಲೀಸ್ ನಮ್ಮ ಹುಡುಗ ಬಗ್ಗೆ ಅಂತ ಹೇಳ್ತೀನಿ. ಅಯ್ಯೋ ಏನು ಹೇಳು, ಪ್ರಾಮಿಸ್ ಮಾಡಿ. ಓಕೆ, ಪ್ರಾಮಿಸ್. ಇಡ್ತೀನ ನೀನು ನನಗೆ ಫ್ಯೂಚರ್ ಅಂತ ಹೇಳಿ. ಏನಾಯ್ತು? ಮೂಗರ್ಸ್ಕೊತ ಇಡ್ತೀನ ನೀನು ನನಗೆ ಇಡ್ತೀನ? ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡ್ಬೇಕಾ? ಇಡ್ತಿ ಇವತ್ತಿಂದ ಅಂತ ನೀನು ಯಾವ ಹುಡುಗಿರು ಕಣ್ಣೆತ್ತು ನೋಡಲ್ಲ ನನ್ನ ಬಿಟ್ಟು. ಮದುವೆ ಆಗ್ತಿದ್ಯಾ ನನ್ನ? ಹಂಗಾರೆ ಸರಿ ಆಯ್ತು. ಓಕೆ, ಪ್ರಾಮಿಸ್ ಮಾಡಿ ನೀನು ಹೇಳು. ಪ್ರಾಮಿಸ್, ನಾನು ಯಾವ ಹುಡುಗಿಗೂ ನೋಡಲ್ಲ. ನನ್ನೇ ಮದುವೆ ಆಗ್ತೀಯಾ? ಅಯ್ಯೋ ಏಕೆ? ಏನಾಯ್ತು? ನನಗೂ ಅದಕ್ಕೆ ಸ್ಮೆಲ್ ಬರ್ತಿತ್ತು. ವಾಶ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ಬೇಗ ಹೋಗು, ನೋಡು ಇಲ್ಲಿ ಗಂಟ ಬಂದೆ, ನೋಡು. ಗೈಸ್, ಇವನ ಹತ್ರ ತುಂಬ ಕಷ್ಟ ಆಗೈತೆ ದೇವ್ರಾಣೆ. ಐ ಸ್ವೇರ್, ಮುಂಚೆ ಹಿಂಗಿರಲಿಲ್ಲ ಈ ಮನುಷ್ಯ, ಬಟ್ ಇವಾಗ ಗೈಸ್ ಈ ಮನುಷ್ಯ ಮುಂಚೆ ಹಂಗಿರಲಿಲ್ಲ, ಇವಾಗ ಈಸ್ ಫುಲ್ಲಿ ಚೇಂಜ್ಡ್. ನಾನು ಸ್ವಲ್ಪ ಏನಾದರೂ ಇವ್ರಿಗೆ ಚೆನ್ನಾಗಿ ಮಾತಾಡಿಬಿಟ್ರೆ ಹಿ ಟರ್ನ್ಸ್ ಔಟ್ ಲೈಕ್ ಸರಿ ಲವ್ ಮಾಡೋಣ, ಇದು ಮಾಡೋಣ ಅಂತ. ದೇವ್ರಾಣೆ, ನಾನು ಅಂದ್ಕೊಂಡಿರಲಿಲ್ಲ ಈ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಅಂತ. ವ್ಲಾಗ್ ಏನೋ ನಾನೇನು ಯಾಕೆ ಗೊತ್ತಾ ವ್ಲಾಗ್ ಮಾಡಿದ್ದು, ಅವ್ರ ರಿಯಾಕ್ಷನ್ ನೋಡೋಣ ಅಂತ. ಆ್ಯಕ್ಚುಲಿ ಇದು ಯಾವ ಥರ ಆಗ್ತದೆ ಗೊತ್ತಾ, ಈ ವ್ಲಾಗು ನನ್ನ ರಿಯಾಕ್ಷನ್ ನೀವು ನೋಡೋ ಥರ ಆಗ್ತದೆ. ಸೊ ಕೋಪ ಬರ್ತದೆ ನನಗೆ. ಸದ್ಯ ನಮ್ಮ ಅಮ್ಮಂಗೆ ಕಾಲ್ ಮಾಡಿಲ್ಲ ಅವರು, ಎಲ್ಲರೂ ಅಲ್ಲಿ ನಗ್ತಾಯಿದ್ರು. ಓಕೆ ಗೈಸ್, ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ಫಸ್ಟ್ ಊಟ ಮಾಡ್ತೀನಿ ನಾನು. ಸೊ ಲೆಟ್ಸ್ ಗೋ ಗೈಸ್. ಇವಾಗ ನೋಡಿ, ನಾನು ಸಮೋಸ ತಿಂತೀನಿ. ನನ್ನ ಬೇಬಿ ಏನು ತಿಂತಿದೆ? ನಿನ್ ಬೇಬಿ ಕುಡಿತಾ ಇದೆ, ಅದೇ ಕಾಲ್ ಅಗ್ಲಿಸ್ ನೋಡ್ತಾ ಇದೆಯಾ? ಎತ್ತುತ್ತೀನಿ ಮೇಲೆ ನೋಡುವಂತ. ಬೇಗ ನಾನು ಅಲ್ಲಿ ಅಡ್ಸ್ಲ ಒಳಗೆ ಹಾಕಿ ನಾನೇ ಅಡ್ಸ್ತೀನಿ, ನೀನು ಆರಾಮ್ ಬ್ಲಾಗ್ ಮಾಡು. ನೀನು ಮಾತಾಡಕ್ ಫಸ್ಟ್ ಕರೆಕ್ಟಾಗಿ ಮಾತಾಡೋದಕ್ಕೆ ನೀನು ನಾನು ಕುಡಿಸ್ಲಾ? ಕಾಫಿ ಅದು ಕಾಫಿನ? ಅದು ಇಲ್ವರೆಗೂ ಬರ್ತಿಲ್ಲ. ಅದು ಏನು ಏನು ಬರತ್ತು ಕೇಳು. ಅದ್ರದ್ದು ಏನ್ ಬರುತ್ತೆ? ಪ್ರೆಗ್ನೆನ್ಸ್ ನಿಂದು ಬರುತ್ತಲ್ಲ ಇಲ್ಲಿ ತನಕ. ಅವನು 4 ದಿನ ಆಗಿದೆ ತರಿಸಿ. ಅವ್ನು ಕೇಳು, ಸೆಕ್ಯೂರಿಟಿ ಹತ್ರ ಬಿಟ್ಟು ಹೋಗಿದ್ರು.
ಅವನು ತಗೊಂಡು ಇಲ್ಲ ಬರತ್ತೆ ಹಂಗೆ ಬಿಟ್ಟವನು. ಅವನು ಸೆಕ್ಯೂರಿಟಿ ನನಗೆ ಬೈತವನು. ಅಷ್ಟು ನನಗೆ ಎಷ್ಟು ತಿನ್ನಬೇಕು. ನೀನು ಕೊಟ್ಬಿಟ್ಟು ನನಗೂ ಕೊಡು. ಇಲ್ಲ ಇಲ್ಲಿದೆ. ಅವ್ರು ಯಾವ ಗ್ಲಾಸಲ್ಲಿ ಕುಡಿದಾರೆ ಅದೇ ಗ್ಲಾಸಲ್ಲಿ ನಾನು ಕುಡಿಯೋದು. ಈ ಥರನಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನು ಬೇಕಾದ್ರೆ ಇನ್ನೊಂದು ಲೋಟ ಇದೆ. ಇಲ್ಲ, ಎಕ್ಸ್ಟ್ರಾ. ನಾನು ಯಾವ ಇದ್ರಲ್ಲಿ ಕುಡಿತಾರೆ, ಅಯ್ಯೋ ಯಾವ ಲೋಟದಲ್ಲಿ ಕುಡಿತಾರೆ ಅದೇ ಲೋಟ ನಾನು. ನೀವೇ ಲೋಟನಾ? ಬೇಕಂತ ರೆಕಾರ್ಡ್ ಆಗ್ತಿದೆ ಅಂತ ಕೊಟ್ಟೆ ಅಲ್ಲ ನೀನು? ಇಲ್ಲ ಇಲ್ಲ ಕುಡಿ. ಚೆನ್ನಾಗಿದೆಯಾ? ಸ್ವಲ್ಪ ಅದು ಕಮ್ಮಿ ಇರೋದು. ಸ್ವಲ್ಪ ಚಿಕ್ಕದಿರ ನಾನು ಕುಡ್ಕೊಡ್ಲಿ, ಇನ್ನೊಂದ್ಸಲ ಜಾಸ್ತಿ ಆಗ್ಬಿಡುತ್ತೆ. ಗುರುಗೆ ತಿರುಮಂತ್ರ. ನೀವ್ಯಾಕೆ ಇಷ್ಟು ಜಾಸ್ತಿ ತಿನ್ಬಿಟ್ರಿ? ನಾನು ಸಮೋಸ ನಂದು ಬಾಯಿ ದಪ್ಪ ಅಲ್ವಾ, ಅದಕ್ಕೆ ಜಾಸ್ತಿ ತಿಂದ್ಬಿಟ್ಟೆ. ಏನೇನು ಜಾಸ್ತಿ ಮಾತಾಡೋದಪ್ಪ ತಿನ್ನೋದಕ್ಕೂ ನನ್ಗೇನೇನು ಬೇಡ. ಹಾ ಸರಿ ಆಯ್ತು. ಗೈಸ್ ನಂಗೆ ಮಾತಾಡಕ್ ಬರಲ್ಲ ಅಷ್ಟೇ, ಬಟ್ ನಾನು ಮೀನ್ ಮಾಡೋದು ಲೈಕ್ ಒಂದೇ ಸಿಂಗಲ್ ಮೀನಿಂಗಲ್ಲಿ ಮೀನ್ ಮಾಡ್ತೇನೆ, ಬಟ್ ನನಗೆ ಮಾತಾಡೋದಕ್ಕೆ ಬರಲ್ಲ. ಅದರಿಂದ ತೊತ್ಲಿನ ನೀವು ಸ್ವಲ್ಪ ನನ್ ತಲೆ ಓಡಲ್ಲ ಆ ಪರ್ಟಿಕ್ಯುಲರ್ ಥಿಂಗ್ ನ ಏನಂತಾರೆ ಅಂತ. ಇವಾಗ ನಾನು ಅಂದೆ ಇನ್ ಕಾಫಿಯಿಂದ ಅದು ಬರ್ತಿಲ್ಲ ಅಂತ, ಅದು ಬರ್ತಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಬರ್ತಿಲ್ಲ ಗೈಸ್. ಆಮೇಲೆ ಇವ್ರು ಯಾವ್ದೋ ಡಿಸ್ಕೋಗ್ ಹೋಗಿದ್ದಾರೆ ಗೈಸ್, ಡಿಸ್ಕಾರ್ಡ್ ಹೋಗಿದ್ದಾರೆ. ಇವ್ರು ಎಲ್ರು ಹೋಗ್ಬಿಟ್ಟು ಕೌ ಬಾಯ್ ಅಂತ ಅವ್ರು ಇದ್ದಾರೆ, ರಾಜ್ ಅಂತ, ಇವರೆಲ್ಲ ಡಿಸ್ಕಾರ್ಡ್ ಹೋಗಿದ್ದಾರೆ ಗೈಸ್. ನನ್ನ ಬಿಟ್ಟು ನನಗ್ ಕರ್ದು ಇಲ್ಲ. ಅದಕ್ಕೆ ಇವ್ರು ಏನ್ ಹೇಳ್ತಿದ್ರು, ದೇವರಾಣಿ ಇವ್ರು ಏನ್ ಹೇಳ್ತಿದ್ರು, ಕೌ ಬಾಯ್ ಯಾಕೆ ಬಂದಿದ್ನೋ ಡಿಸ್ಕಾರ್ಡ್ಗೆ ಅಂತ ಹೇಳ್ತಿದ್ರು ಗೈಸ್. ನಾನು ಅದೇ ಹೇಳಿದೆ, ಬೈಸ್ಕೊಳಕ್ ಬಂದಿದ್ದ ಅಂತ. ಎಲ್ಲಾರ ಹತ್ರ ಬೈಸ್ಕೊಂಡು ಹೋದ. ಡ್ಯಾನ್ಸ್ ಮಾಡಕ್ ಕುಣಿಯಕ್ ಹೋಗಿರೋದು ಇವ್ರು. ಡಿಸ್ಕಾರ್ಡ್ ಅಲ್ಲಿ ಹೆಂಗ್ ಕುಣಿಯಕ್ಕಾಗುತ್ತೆ ಅಲ್ಲಿ? ಹೆಂಗೆ? ನಾನು ತುಂಬಾ ಸಲ ಹೋಗಿದ್ದೀನಿ. ಅದೇ ಡಿಸ್ಕಾರ್ಡ್ಗೆ ಏನ್ ಸ್ಪೆಲ್ಲಿಂಗ್ ಹೇಳಿ? ಡಿಸ್ಕಾರ್ಡ್ ಸ್ಪೆಲ್ಲಿಂಗ್ ಅದು ಜಯನಗರಲ್ಲಿ ಇದ್ರಲ್ಲಿ ಇದೆಯಲ್ಲ, ನಾಗರಬಾವಿಯಲ್ಲಿ ಸುಕ್ಕಪಕ್ಕ MG ರೋಡ್ ಅಲ್ಲಿ ಇರೋದು. ನಾಗರಬಾವಿ ಪಕ್ಕ ಸುಕ್ಕಪಕ್ಕ MG ರೋಡ್. ಡಿಸ್ಕಾರ್ಡ್ ಅಂದ್ರೆ ಆಪ್. ನಾವ್ ಗೇಮ್ ಆಡ್ಬೇಕಾದ್ರೆ ಅದ್ರಲ್ಲಿ ಮಾತಾಡ್ಕೊಂಡ್ ಕುತ್ಕೊಂತೀವಿ. ಅದಕ್ಕೆ ಬಂದಿದ್ದ ಅಂತ ಹೇಳಿದ್ದು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ಬಾಯ್ ತಿಲ್ಲು ತಿಲ್ಲು ಯಾಕೆ ಹೋಗೋಣ ಗೈಸ್? ನಾವು ಫಸ್ಟ್ ಟೈಮ್ ಜೊತೆಗೆ ಲಿಫ್ಟ್ ಅಲ್ಲಿ ಇರೋದು. ನಾವು ಜೊತೆ ಅಭಿನೂ ಇದ್ದಾನೆ. ಅರ್ಥ ಆಗ್ಲಿಲ್ಲ. ನಾವು ಫಸ್ಟ್ ಟೈಮ್ ಲಿಫ್ಟ್ ಅಲ್ಲಿ ಜೊತೆಗಿರೋದು ಆಫ್ಟರ್ ಬೀಯಿಂಗ್ ಇನ್ ಟು ಲವ್. ಡಿಪ್ರೆಷನ್. ಸೊ ಫಸ್ಟ್ ಟೈಮ್ ಬಾತ್ರೂಮ್ ಹೋದ್ರು ಕೊಂಟಾಗುತ್ತೆ. ನಮ್ ಫಸ್ಟ್ ಟೈಮ್ ಬಾತ್ರೂಮ್ ಹೋದೆ ಇವತ್ತು. ನಮ್ ಫಸ್ಟ್ ಗೈಸ್ ಟೈಮ್ ಯಾವತ್ತೂ ನನ್ನ ಒಂದು ಪರ್ಸನಲ್ ಥಿಂಗ್ಸ್ ಅಲ್ಲೇ ಇರ್ತಾನೆ ಗೈಸ್. ಯು ನೋ ಲೈಕ್ ವೆನ್ ಐ ಡೂ ದಿಸ್ ಇದ್ರಲ್ಲೇ ಇರ್ತಾನೆ. ಸರಿ ಆಯ್ತು. ಹಾಗಾದ್ರೆ ಲವ್ ಮಾಡ್ತಾ ಇದೀಯ ಅಂತ ಇವಾಗ ಮೂಗಲ್ ಬಣ್ಣ ಕೈ ಹಾಕಂಡ್ ಬಿಟ್ಬಿಡ್ತೀಯಾ? ನಿಂಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ. ಏನು ಬೇಡ, ಗೊಣ್ಣೆ ತೆಗೆದು ಬಿಟ್ಬಿಡು ಗಲೀಜ್ ತರ. ನೀನು ಪ್ರಾಣ ಏನ್ ಕೊಡ್ಬೇಡ ನನಗೆ. ಅಷ್ಟು ಬಿಟ್ಬಿಟ್ರೆ ಸಾಕು ನನಗೆ. ಐ ವಿಲ್ ಬಿ ಸೋ ಹ್ಯಾಪಿ. ಜೀವನ ಸಾರ್ಥಕ ಆಗ್ಬಿಡುತ್ತೆ ನನಗೆ. ಅವಾಗ ನಂಗೂ ಬರುತ್ತೆ ಲವ್, ಇಲ್ಲಾಂದ್ರೆ ಬರಲ್ಲ. ನಿಂಗೆ ಲವ್ ಇದೆಯಲ್ವಾ ಅಷ್ಟೇ. ನೀನ್ ಗೊಣ್ಣೆ ತೆಗಿತಾ ಇದ್ರೆ ಎಲ್ಲಿಂದ ಬರುತ್ತೆ ಲವ್? ಐ ಆಮ್ ಕಂಫರ್ಟಬಲ್ ವಿತ್ ಯು. ನೋ, ಅಷ್ಟೊಂದು ಆಗ್ಬೇಡ ತಾಯಿ. ನೀನು ನಂಗೆ ಲವ್ ಮಾಡ್ತಿದ್ದೆ ಅಲ್ವಾ ಅಷ್ಟೇ ಹೇಳು. ನಾನು ನಿನ್ನಿಂದ ಓಡಾಡೋದು, ನೀನು ಹುಡುಗ, ನೀನು ನನ್ನಿಂದಪ್ಪ. ಇವಾಗ ಹೇಳು ಹೇಳು. ನಾನು ಲವ್ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಲ್ಲ. ನಂಗೆ ವಯಸ್ಸಾಗ್ಬಿಟ್ಟಿದೆ ಆಲ್ರೆಡಿ 26 ವರ್ಷ. ನಿಮ್ಮ ಅಮ್ಮನ ಫೋನ್ ಮಾಡ್ಬೇಕಾ ಮಾತಾಡೋಣ? ಏನಂತ? ಮದುವೆ ಮಾತುಕತೆ. ಗಾಯ್ಸ್, ನಾನು ಬಂಗಾರೋಗಿ ನಾನು ಎಳ್ನೀರು ತಗೊಂಡು ಹೋಗ್ತಾ ಇದ್ದೀನಿ. ನಿಂಗೆ ಎಳ್ನೀರು ಯಾಕೆ ಇಷ್ಟೊಂದು ಓವರಾಗಿ ಪರ್ಫಾರ್ಮ್ ಮಾಡ್ತಾ ಇದೀಯಾ? ಯಾಕಂದ್ರೆ ನಿನ್ನ ಹೆಲ್ತ್ ನಂಗೆ ಮುಖ್ಯ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಂದ್ರೆ ನಂಗೆ ಕುಡಿಯಕ್ ಪ್ರಾಬ್ಲಮ್ ಇಲ್ಲ, ನೀನು ಬ್ರಷ್ ಮಾಡಲ್ವಲ್ಲ ಅದು ಭಯ ನನಗೆ. ಮಾಡಿದ್ಯಾ? ನೀನ್ ಕುಡಿ, ನಾನು ಕುಡಿತೀನಿ ಆರಾಮಾಗಿ. ಸ್ವೀಟ್ ಇಲ್ಲ.
ನಿಮ್ಮ ಅಮ್ಮನ ಹತ್ರ ಸಂಸಾರ ಮಾತಾಡ್ಬಿಡ, ಸಂಬಂಧ ಮಾತಾಡ್ಬಿಡೋಣ ನಿಮ್ಮ ಅಮ್ಮನ ಹತ್ರ ಇವಾಗ. ನೀನು ಉಗಿತೀಯ ಅಂತ ಭಯ ಆಗೈತೆ ನನಗೆ. ಪ್ಲೀಸ್ ನೀನೇ ಕುಡಿ. ಇಲ್ಲ ಹೋಗ್ಯಲ್ಲ, ಪ್ರಾಮಿಸ್ ಹೋಗ್ಯಲ್ಲ. ಮಾಡು, ಮಾಡಾಕ ಅಲ್ಲೇ ಕುಡಿಬೇಕದು. ಕುಡಿ. ಸ್ವೀಟ್ ಇಲ್ಲ, ಚೆನ್ನಾಗಿರೋ ತರ್ಬೇಕು ತಾನೆ. ಅವ್ರ ಹತ್ರ ಅದೇ ಮೀರೋದೆ 3-4 ಅವ್ರ ಹತ್ರ. ಅದ್ರಲ್ಲಿ ಕೆಟ್ಟದ್ ನಮಗೆ ಕೊಟ್ಟವ್ರಾ? ಕುಡಿ, ಬೇಗ ಕುಡಿ. ನಾನು ಕುಡಿಬೇಕಾದ್ರೆ ನೀನು ಕುಡಿದಿಲ್ಲ. ನೀನು ನನ್ನ ಕಣ್ಣಿಟ್ಟು ನೋಡಬೇಕು. ಸರಿ ಆಯ್ತು ಬಾ. ಈಗ ಗೈಸ್ ಮದ್ವೆ ಆಗೋಣ ಅಂತ ಪ್ಲಾನ್ ಮಾಡಿದೀನಿ ಇವಳನ್ನ. ಇವಾಗ ನಡಿ ನಿಮ್ಮ ಅಮ್ಮನ ಹತ್ರ ಮಾತಾಡೋಣ. ಫೋನ್ ಮಾಡಲಿ ನಿಮ್ಮ ಅಮ್ಮಂಗೆ? ಇಲ್ಲ. ಅಲ್ಲ ನೀನು ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾ ಇದೀಯ ಅಂದ್ರೆ ನನಗೆ ಇವಾಗ ಲವ್ ಆಗ್ಬಿಡ್ತು ಸಡನ್ ಆಗಿ. ಯಾಕೆ? ನಮ್ಮ ಅಮ್ಮ ಹೊಡಿತಾರೆ ಗೊತ್ತಾದ್ರೆ. ಯಾಕೆ ಕುಡಿತಾರೆ? ಮದ್ವೆ ಆದ್ರೆ ಯಾಕೆ ಕುಡಿತಾರೆ? ಪ್ಲೀಸ್, ನಿಂಗೆ ದಮ್ಮಯ್ಯ ಅಂತ ನನ್ನ ಬಿಟ್ಬಿಡು. ಇಲ್ಲ ಇಲ್ಲ, ಇವಾಗ ಡಿಸೈಡ್ ಆಗಿದ್ದೀನಿ, ಮದ್ವೆ ಆದ್ರೆ ನಿನ್ನೆ ಆಗೋದು. ನೀನು ಎಷ್ಟು ಪ್ರೀತಿ ತೋರಿಸ್ತಾ ಇದೀಯಾ? ನೀನು ಎಳ್ನೀರು ಹಿಡ್ಕೊಂಡ್ ಬರ್ತೀಯಾ ನನಗೋಸ್ಕರ, ಅಷ್ಟೊಂದೆಲ್ಲ ಪ್ರೀತಿಯಿಂದ ಮಾತಾಡಿಸ್ತೀಯಾ, ಏನೇನೋ ಮಾಡ್ತೀಯಾ. ಸೊ ದಯವಿಟ್ಟು ನೀನೇನಕ್ಕೆ ಆಂಟಿ ಹತ್ರ ಮಾತಾಡ್ತೀನಿ, ಮದ್ವೆ ಆಗ್ಬಿಡೋಣ ಇವತ್ತು. ತಾಳಿ ತರಿಸ್ಲಾ? ಅಭಿ ತಾಳಿ ತಗೊಂಡ್ಬಂದ್ಬಿಟ್ಟು ಕಟ್ಬಿಡೋಣ. ಓಕೆ ರೆಡಿನಾ? ಇಲ್ಲ, ನಾನು ರೆಡಿ ಇಲ್ಲ. ಮತ್ ಲವ್ ಅಂತಿದ್ಯಾ ಅವಾಗಿಂದ? ಒಂದಿನ ಸಾಕು ಲವ್ ಮಾಡೋದು. ನೆಕ್ಸ್ಟ್ ಟೈಮ್ ಆಫ್ರಿಕಾಯಿಂದ ಬಂದಿರೋದು, ನನಗೆ ಗೊತ್ತಾಗಲ್ಲ. ನೀನು ಅಷ್ಟು ಕೊಳಕಿದ್ಯಾ ಅಂತ ಅಂದ ತಕ್ಷಣ ನೀನು ಆಫ್ರಿಕಾದಿಂದ ಬಂದಿದ್ಯಾ ಅಂತ ಅಲ್ಲ. ಬೈಲಿ ಇವಾಗ ಮದುವೆ ಆಗೋಣ? ಬೇಡ, ಕೈಯಲ್ಲಿ ಕೈ ಹಿಡ್ಕೊಂಡು ನನ್ನ ಆಯ್ತು ಕುಡಿಯೋರ್ಗು. ಕೈ ಯಾಕೆ ನೆಂದುಬಿಟ್ಟೈತೆ? ಪ್ಲೀಸ್ ಅಜ್ಜಿ. ಸರಿ, ಏನ್ ಮಾಡ್ಬೇಕು? ಕೈ ಹಿಡ್ಕೋಬೇಕು ಅಲ್ಲಿ ನೀಟಾಗಿ. ಏನೈತೆ ಅಂತ ಕುಡಿತೀಯ? ಖಾಲಿ ಆಯ್ತಲ್ವಾ ಅದು? ಇಲ್ಲ, ಇದೆ ನೋಡಿಲ್ಲ. ಹೌದಾ? ಕುಡಿ ಆಯ್ತು. ಕುಡ್ದಾ? ಎಸ್ಬಾ ಕುಡ್ಬಾ ಹೋಗು. ನಿನ್ ಬಾಯಿಂದ ಬೈಕ್ ತಗೊಳ್ಳ. ಹೆವಿ ಓವರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ. ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟವಳೆ ಏನೇನು ಮಾಡ್ತಾ ಇರ್ತಾಳೆ ಅಂತ. ಅಷ್ಟು ಇದ್ರ ಥರ ಇದ್ದೀನ ನಾನು, ಏನೋ ಗೊತ್ತಿಲ್ಲದೆ ಇರೋ ಥರ ಇದ್ದೀನ ನಾನು. ಏನು ಮಾತಾಡ್ದೆ? ಏನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೆ. ಏನಾಯ್ತು? ಏನಿಲ್ಲ, ನಿನ್ ನೆನಪಾಗ್ತದೆ ನನಗೆ. ನನ್ನ ನೆನಪ ಏನಕ್ಕೆ? ಇವತ್ತು ಮದುವೆ ಆಗ್ತೀವಲ್ಲ, ನಾಳೆಯಿಂದ ಜೊತೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ. ಮದುವೆ ಶಾಸ್ತ್ರ ಶೋಭನ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೀನ್ ಬೀಳಲ್ಲ ಅಂತ ನಂಗೆ ಗೊತ್ತು. ಬೀಳೋ ಥರ ಆಕ್ಟಿಂಗ್ ಮಾಡಬೇಡ. ಇವಾಗ ಮೇಲಿಂದ ಫ್ಲವರ್ ಬೀಳಲ್ಲ. ಯಾರ್ಯಾರ ಚಲುವೆ ಎಳಿಯೋ. ಇವಾಗ ಆಯ್ತು ಬಿಡಾಯ್ತು ಅಣ್ಣ. ಇನ್ನು ಏನೋ ಬೇಕಣ್ಣ. ಮದುವೆ ಮಾತಾಡ್ಬೇಡ ನಿಮ್ಮ ಅಪ್ಪ ಅಮ್ಮನ ಹತ್ರ. ಹೆಂಗಾರು ನಿಮ್ಮ ಮನೆ ಹತ್ರ ಇದೀವಿ. ಒಂದ್ 10 ನಿಮಿಷ, ಒಂದ್ 5 ನಿಮಿಷ ಹೋಗಿ. ಅಮ್ಮ ಹೊಡಿತಾರೆ ಕಪಾಳಕ್ಕೆ. ಹೆಂಗಾರು ಮದುವೆ ಮಾಡ್ತಾ ಇರ್ತಾನೆ, ಯಾವಾಗ್ಲೂ ಹೊಡಿತಾರೆ. ಯಾಕೆ ಮದುವೆ ಆಗಿದ್ಯಾ ಅಂತ. ಸಾರಿ. ಯಾಕೆ ನೀನು ನಿಮ್ಮ ಅಮ್ಮಂಗೆ ಬೈಬಾರ್ದು? ನೀನ್ ಯಾಕೆ ಮದುವೆ ಆದೆ ಅಂತ? ನನಗೆ ಬೈಲಿ, ನನ್ನ ಹುಟ್ಟಿಸಿದಾರಲ್ಲ. ನೀನು ಹೇಳು ಅಮ್ಮ, ನಾನು ಇನ್ನೊಂದು ಹುಟ್ಟಿಸ್ತೀನಿ ನೆಕ್ಸ್ಟ್ ಮದುವೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಜಾಸ್ತಿ ಮಾತಾಡ್ತಾವ್ ಗೈಸ್ ಏನೋ. ನೀನು ಮದುವೆ ಆದ್ಮೇಲೆ ನಿನಗೆ ಮಗು ಆಗಲ್ವಾ? ನೀನು ಅದನ್ನ ಸ್ಕೂಲಿಗೆ ಸೇರ್ಸಲ್ವಾ, ಕಾಲೇಜಿಗೆ ಸೇರ್ಸಲ್ವಾ? ಕೂದ್ಲು. ಕೂದಲೇ ಅದು. ಸರಿ, ಇವಾಗ ಮನೆಗೆ ಹೋಗೋಣ. ನಡಿ ಇವಾಗ ಮಾತಾಡೋಣ ಮದ್ವೆದು. ಇಲ್ಲ. ಯಾಕೆ ಏನಕ್ಕೆ? ಏನು ಕೊಲ್ಲ. ಮದ್ವೆ ಆಗ್ಬಿಡೋಣ. ಸರಿ, ಅದಕ್ಕಿಂತ ಮುಂಚೆ ನೀನು ಇವತ್ತಿಂದ ಯಾವ ಹುಡುಗಿರ್ಗೂ ನೋಡಲ್ಲ. ಆಲ್ ಇಂಡಿಯನ್ಸ್ ಅಂಡ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಕ್ಸೆಪ್ಟ್ ಸಿಮ್ರನ್ ಅಂತ ಹೇಳು. ಇಫ್ ಯು ಮ್ಯಾರಿ ಮೀ, ನೀನು ಹೇಳಿ ಫಸ್ಟ್ ಆಯ್ತು. ಐ ವಿಲ್ ಮ್ಯಾರಿ ಎಸ್.ಎಂ.ಆರ್ ಟುಡೇ. ಹೇಳು. ಅದ್ಯಾಕೆ ಮಕ್ಕ ಹಂಗೆ ಎಲ್ಲಿ ತಿಂದೋಳ ಥರ ಮಾಡ್ತಾ ಇದೆಯಾ? ಮಾಡು. ಐ ವಿಲ್ ಮ್ಯಾರಿ ಎಸ್.ಎಂ.ಆರ್ ಟುಡೇ. ಹೋಗಪ್ಪ ನೀನು. ಯಾಕೆ? ನಿನ್ನ ನನ್ನ ಬಾಯ್ ಫ್ರೆಂಡು. ಮದುವೆನೂ ಆಗ್ಬೇಕು, ಬಾಯ್ ಫ್ರೆಂಡು. ಏನು ನಾನೇನು ಬಾಯ್ ಫ್ರೆಂಡ್ ಅಂತ ಆದ್ರೆ ಏನು? ಕಟ್ಕೊಂಡಿಲ್ಲ ನಾನು ಇನ್ನ. ಇಟ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ಏಟಾಯ್ತಲ್ಲಿ. ಅದ್ಯಾಕೆ ಮತ್ತೆ ಮಾಡಿದ್ರೆ ಏಟ್ ಆಗ್ದಲ್ಲೇನೇನು? ನಡಿ ಮನೆಗೆ ಹೋಗೋಣ. ಆಯ್ತು, ನಾನು ಡ್ರಾಪ್ ಮಾಡಿ. ನನ್ನ ಮದುವೆ ಆಗ್ಬಿಡು. ನನಗಾಗಲಿ. ಮತ್ತೆ ಇಷ್ಟೊತ್ತಾಗ ಟೈಮ್ ಪಾಸ್ ಮಾಡ್ದ ನನ್ನ ಜೊತೆ. ಸಾರಿ. ನನ್ನ ಫ್ಯಾನ್ಸ್ ಇದ್ದಾರೆ ಇವಾಗ, ಬೈತಾರಲ್ಲ. ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದೆಯಾ ನೀನು? ಸಾರಿ. ಸಾರಿ. ಅದ್ಯಾಕೆ ಮೂಗಿಗೆ ತಂಗಿಗ್ತಾ ಇದೆ, ಕೇನ ಕಿವಿಗೆ ತೆಗೆದು? ಸಾರಿ. ಸರಿ ಆಯ್ತು, ಹೋಗೋಣ ಬಾ. ನಡಿ. ನಿಂಗೋಸ್ಕರ ನಾನು ಡೋರ್ ಓಪನ್ ಮಾಡಲಾ? ನನಗೋಸ್ಕರ ಓಪನ್ ಮಾಡ್ತೀಯಾ? ಪರವಾಗಿಲ್ಲ, ನಾನು ಮಾಡ್ಕೋತೀನಿ. ಮದುವೆ ಆಗ್ತೀಯಾ? ನಂದು ಮಾಡು. ನೀನು ಕುತ್ಕೊಳಕ್ಕಾಗಲ್ಲ, ಅಭಿ ಕುತ್ಕೊಬೇಕು ಫಸ್ಟು. ಗಡಿ ಇಲ್ಲಿ ಒಂದು ನಿಮಿಷ. ಕುತ್ಕೋ ಅಭಿ.
ಅವಿಗೆ ಓಪನ್ ಮಾಡ್ದೆ ಡೋರ್ನ. ಗೈಸ್ ನಿಜವಾಗ್ಲೂ ತುಂಬ ಕಷ್ಟ ಗೈಸ್, ಗಾಡ್ ಪ್ರಾಮಿಸ್. ನಮ್ಮ ಅಮ್ಮನ ಮೇಲಣಿಗೂ ತುಂಬ ಕಷ್ಟ. ಅವ್ರು ಅವಾಗಲೇ ನಾನು ಅದು ರೆಕಾರ್ಡ್ ಮಾಡಿಲ್ಲ ಆಯಿತಾ, ಅವಾಗಲೇ ನಮ್ಮ ಅಮ್ಮಂಗೆ ಕಾಲ್ ಕೂಡ ಮಾಡಿಬಿಟ್ಟಿದ್ರು. 4-5 ರಿಂಗು ಆಗಿತ್ತು. ನಂಗೆ ಫುಲ್ ಭಯ ಆಗಿಬಿಟ್ಟಿತ್ತು ಗೈಸ್. ದೇವರಾಣೆ, ಐ ಸ್ವೇರ್ ಆನ್ ಗಾಡ್ ಪ್ರಾಮಿಸ್. ಅದಕ್ಕೆ ಭಯ ಆಗ್ಬಿಡ್ತು ನನಗೆ, ಎಲ್ಲಿ ಏನಾದರೂ ಹೇಳಿಬಿಡ್ತಾರೇನೋ ಅಂತ. ಇಷ್ಟಪಡ್ತಾಯಿದ್ದೀನಿ, ಮದುವೆ ಆಗ್ತೀನಿ ಅಂತೆಲ್ಲ ಫುಲ್ ಭಯ ಆಗ್ಬಿಟ್ಟಿದ್ದು. ಯಪ್ಪ, ಇವಾಗ ಮನೆ ಕಡೆ ಬಂದಿದ್ದೀವಿ ಗೈಸ್. ಮನೆ ಹತ್ರ ಹೊರಡೋಣ ಬನ್ನಿ ಗೈಸ್. ಸೊ ಇವಾಗ ಜಸ್ಟ್ ಮನೆಗೆ ಬಂದು ಬೇಗ ಬೇಗ ಫ್ರೆಶ್ ಅಪ್ ಆದೆ. ಬಿಕಾಸ್ ಆ್ಯಕ್ಚುಲಿ ನಂಗೆ ತುಂಬ ಹೊಟ್ಟೆ ನೋಡ್ತಿತ್ತು ಗೈಸ್, ತುಂಬ ಅದಕ್ಕೆ ಇಷ್ಟು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟೆ. ಆಮೇಲೆ ಇಲ್ಲಿ ನೋಡಿ ನಾನು ಹೆಂಗೆ ನೋಡ್ತಿದ್ದೇನೆ. ಸೊ ಇವಾಗ SMRಗೆ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಇವಾಗ ಮನೆಗೆ ಬಂದಿನಂದರೆ ಏನಾದರೂ ಮಾಡಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ SMRಗೆ ಕಾಲ್ ಮಾಡಿಬಿಟ್ಟು ಫುಲ್ ಲವ್ ಟೈಪ್ ಬಿಹೇವ್ ಮಾಡೋಣ, ಆ್ಯಕ್ಟಿಂಗ್ ಮಾಡೋಣ. ಸೊ ಕಾಲ್ ಮಾಡ್ತೀನಿ ರೀ. ಇದು ನಮ್ಮ ಮಮ್ಮಿ ಫೋನ್ ಗೈಸ್. ನನ್ನ ಹತ್ರ ಒಂದು ಫೋನ್ ಇರೋದು, ಅದಕ್ಕೆ ನಮ್ಮ ಮಮ್ಮಿ ಫೋನ್ ಇಸ್ಕೊಂಡು ಬಂದಿದ್ದೀನಿ. ಹೆಂಗೆ ತೋರಿಸ್ಲಿ ನಾನು ನಿಮ್ಗಳಿಗೆ, ಕಾಣಿಸ್ತಿರ್ಬೇಕಲ್ವ ನಿಮ್ಮೆಲ್ಲರೂ. ಹಾಯ್, ಏನು ಮಾಡ್ತಿದ್ರಿ? ಮನೆಗೆ ಬಂದು ಮಲಗಿದ್ದೆ, ತಲೆನೋವು ಹೆವಿ. Alexa, increase the brightness to 100. You miss me? Alexa, increase the light brightness to 100. Alexa, increase the light brightness to 100. ನಮ್ಮಮ್ಮ ದೃಷ್ಟಿ ತೆಗಿತಾ ಇದ್ರು. ತಗ್ಸ್ಕೋ ಆರಾಮಾಗಿ. ದೃಷ್ಟಿ ತಗ್ಸ್ಕೋತಿದ್ದಾರೆ. ಕಚ್ಚದ್ರೆ ಹೊಡೆಯುತ್ತೆ. ಓ ಮೈ ಗಾಡ್, ಫುಲ್ಲೇ ಚೇಂಜ್ ಮಾಡಿಬಿಟ್ಟಿದೆ ರೂಮ್ನ. ಅಂದ್ರೆ ಇಲ್ಲಿ ಖಾಲಿ ಇತ್ತು, ಒಂದ್ ಸ್ವಲ್ಪ ಇನ್ಕಂಪ್ಲೀಟ್ ಆಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟ್ ಮಾಡೋಣ ಅಂತ ಪೇಂಟ್ ಮಾಡಿಸ್ಬೇಕು, ಆಯಿಲ್ ಪೇಂಟ್ ಏನಾದ್ರು ಡಿಫ್ರೆಂಟ್ ಆಗಿ. ಅಲ್ಲೊಂದೆರಡು ಶೆಲ್ಫ್ ಹಾಕಿ ಈ ಶೂಸ್ ಎಲ್ಲ ಜೋಡಿಸ್ಬೇಕು. ನಾನು ಮಿಲ್ಲ ಕೂಗ್ತಾ ಇದ್ದೆ, ಆಚೆ ತಗೊಂಡೋಗ್ಬೇಕು ತಾನೆ. ಏನ್ ಸಮಾಚಾರ? Do you miss me? ಒಂದ್ ನಿಮಿಷ ಇರಪ್ಪ. ಮಾಡ್ತಾ ಇದಾರೆ ನಮ್ಮಮ್ಮ. ಅದೇ ನಮ್ಮ ಕರ್ಪೂರ ಆಗ್ತಾ ಇದೀನಿ, ಕುಡಿಯಲ್ಲ ಅಂತನಾ? ದೃಷ್ಟಿ ಆಗೈತೆ ಅಂತ. ಎಷ್ಟು ಎಷ್ಟೊತ್ತು ನೋಡಿ, ಅವನು ಎಷ್ಟು ಬ್ಯುಸಿ ಇರ್ತಾನೆ. ಪ್ರೈಮ್ ಮಿನಿಸ್ಟರು, ಬ್ಯುಸಿ ಪ್ರೈಮ್ ಮಿನಿಸ್ಟರು ಎಷ್ಟು ಬ್ಯುಸಿ ಇರ್ತಾನೆ, ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಮಿಸ್ಟರ್ ಬ್ಯುಸಿ ಪ್ರೈಮ್ ಮಿನಿಸ್ಟರ್, ಮಿಸ್ಟರ್ ಮನ್ ಕಿ ಬಾತ್ ಪ್ರೈಮ್ ಮಿನಿಸ್ಟರ್. ಗೈಸ್ ಅವರೇ ಮತ್ತೆ ಮೆಸೇಜ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಡೂ ಅಂತ. ಸಾರಿ, ಡೂ ವಿಡಿಯೋ ಕಾಲ್ ಅಂತ, ಸಾರಿ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ನಿಮ್ಗಳಿಗೆ ಕಾಣಿಸುತ್ತೆ, ಅವ್ರಿಗೆ ಕಾಣಲ್ಲ. ಏನ್ ಸಮಾಚಾರ? Do you miss me? ಇಲ್ಲ, I do miss you, yes. See, but I have one more alternative here. That's why I can't miss you ಅಂತ. Why is it looking like this? ಈ ಥರ ಯಾಕೆ ನೋಡ್ತದೆ? ಹೆಂಗ್ ನೋಡ್ತೈತ್ ನೋಡು. ನೈಸ್. ಭೂಮಿ, ನನ್ನ ಹತ್ರ ಆರು ಇದ್ದಾನೆ. ಏನಪ್ಪ? ಐ ಮಿಸ್ ಯು. ಹೌದಾ? ಯಾಕೆ? ಏನೋ ತುಂಬ ಮಿಸ್ ಮಾಡ್ಕೋತೀನಿ. ಹೇಳು, ನೀಟಾಗಿ ಮಾತಾಡ್ತಾ ಏನಲ್ಲ. ಐ ಮಿಸ್ ಯು. From when? From now. Why? ಹಂಗೆ ನಿನ್ನ ಜೊತೆ ಇರಬೇಕು ಅನ್ನಿಸ್ತದ. ಏನ್ ಅನ್ನಿಸ್ತದೆ? ನಿನ್ನ ಜೊತೆನೇ ಇರಬೇಕು ಅಂತ. ನನ್ ಜೊತೆ ಇರ್ಬೇಕು ಅನ್ಸ್ತಿದ್ಯಾ? ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಅಮ್ಮನ ಹತ್ರ ಮಾತಾಡಿ ಮದುವೆ ಮಾತುಕತೆ ಮಾತಾಡಿ ಮುಗಿಸ್ಬಿಡು. ಮದುವೆ ಆಗ್ಬಿಟ್ಟು ಜೊತೆಲೇ ಇರೋಣ, ಏನಂತೀಯ? ಓಕೆನಾ? ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಅಯ್ಯೋ, ನನಗೂ ನಂಗೇನ್ ಯಾರಾದ್ರೂ ಲವರ್ ಇದಾರ? ನೀನ್ ಹೆಂಗಾರು ಇವಾಗ ಲವ್ ಅಂತಿದ್ಯಾ? ಮದ್ವೆ ಆಗ್ಬಿಡೋಣ, ಪೀಸ್ ಅಲ್ಲ ಲೈಫ್. ಹೆಂಗಾರು ಒಂದೇ ಕೆಲ್ಸ, ಇಬ್ರು ಬೆಳಿಗ್ಗೆ ಆದ್ರೆ ಜೊತೆ ಇರ್ತೀವಿ, ಸಂಜೆ ತನಕ ಜೊತೆ ಇರ್ತೀವಿ, ತಲೆನೋವಿರಲ್ಲ. ಏನಂತ ಹೇಳು? ಒಳ್ಳೆ ಆಲ್ಟರ್ನೇಟಿವ್. ಯಾ, ನನಗೂ ಅದೇ ಅನಿಸ್ತದ. ನೋಡಿ ರೂಮ್ ಹೆಂಗ್ ಆಗ್ಬಿಟ್ಟೈತೆ. ನೋಡ್ದೆ.
ನೆಕ್ಸ್ಟ್ ನೀನೇ ಬಂದು ಮೇಂಟೈನ್ ಮಾಡ್ಬೇಕು. ಇವಾಗ ಲವ್ ಅಂತಿದ್ಯಲ್ಲ, ಮದುವೆ ಆದ್ರೆ ರೂಮ್ನೆಲ್ಲ ನೀನೇ ನಾನೇ ಯಾವ್ದು ನಾನು ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ನೀನೇ ಮಾಡ್ಬೇಕು, ಯಾರು ಮಾಡಲ್ಲ. ನಾನು ಇನ್ಯಾರು ಒಬ್ಬಳೇ ನಿನ್ನ ಲೈಫಲ್ಲಿ ಹುಡುಗಿ ಅಂದರೆ. ಅಯ್ಯೋ ಸಾರಿ, ನಿಮ್ಮ ಅಮ್ಮನೂ ಇದ್ದಾರೆ, ಬಟ್ ಆ್ಯಸ್ ಎ ಲೈಫ್ ಪಾರ್ಟ್ನರ್ ನಾನು ಬಿಟ್ಟರೆ ನಿನ್ನ ಲೈಫಲ್ಲಿ ಈ ಜನ್ಮದ ಏಳು ಜನ್ಮನೂ. ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡು, ನಾಳೆ ತಾಂಬೂಲ ತಗೊಂಬರಕ್ಕೆ ಮನೆಗೆ ಏನ್ ಕೇಳಕ್ ಬರಲ್ಲ ಹೇಳು. ಮಾರ್ನಿಂಗ್ ಬರ್ತೀಯಾ? ಮಾರ್ನಿಂಗ್ ಇವಾಗ್ಲೇ ಬರಲ್ಲ? ಯು ಆರ್ ಸೋ ರೆಡಿ ನಾವು. ಅಯ್ಯೋ ಇನ್ನೇನು, ಹೆಂಗಾರು ಬೆಳಿಗ್ಗೆ ತನಕ ನನ್ ಟೈಮ್ ವೇಸ್ಟ್ ಮಾಡೋದು. ನಾಟಕ ಏನಂತ್ಯ? ನಾಟಕ ಎಲ್ಲ ನಾಟಕ ಮಾಡ್ತಿರೋದು ನೀನು. ನೀನ್ ನಾಟಕ ಮಾಡೋದೇ ನನಗ್ ಗೊತ್ತಾಗಲ್ಲ ಅಂತ ಅನ್ಕೊಂತೀಯ. ನಾನು ವಾಪಸ್ ಮಾಡಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ. ಅಣ್ಣ ಅಲ್ಲಿ ಅದನ್ನ ಲಿಸನ್, ಒಂದು ನಿಮಿಷ. ನನಗೆ ನೀನು ಬಟ್ಟೆ ಕೊಟ್ಬಿಟ್ಟು ಹೋಗ್ಬೇಕು. ನೀನು ನನ್ನ ಜೊತೆ ಇದ್ರೆ ಅಟ್ಲೀಸ್ಟ್ ನಿನ್ನ ಟೀ ಶರ್ಟ್ ಏನಾದರೂ ಐ ಫೀಲ್ ಗುಡ್. ನಿನ್ ಕಬೋರ್ಡ್ ತಾಗಿ ಎಷ್ಟಿದಾವ ನಮ್ ಬಟ್ಟೆ ಎತ್ಕೊಂಡು ಹೋಗಿದ್ಯಲ್ಲ. ಹೊಸದು ಇವಾಗ ಹಾಕೊಂಡಿದ್ದು ಅದೆಲ್ಲ ಹಳೆ. ನಿನ್ನ ಫ್ರೇಗ್ನೆನ್ಸ್ ಹೋಗ್ಬಿಟ್ಟದೆ ಅದರಿಂದ. ಫ್ರೇಗ್ರೆನ್ಸ್ ಹೋಗಿದೆ. ಐ ವಾಂಟ್ ಟು ಲೈಕ್ You want to spell me? But I can't spell you, no. That's the problem, no. 2 days, 3 days, you don't do stuff. ಹೌದಾ? ನೀನು ನೋಡಿದ್ದ ಯಾಕೆ? ನಂಗೆ ಗೊತ್ತು. ನಿನ್ನ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆಗೂ ದಿನ ಮಾಡ್ತೀನಿ. ಹಿಂಗೆ ನೀನು ಇಟ್ಕೋ. ನಿನ್ನ ನೋಡಿದ್ರು ನಂಗೆ ಹಂಗೆ ಬರೋದು. ಒಂದ್ಸಲ ಹೇಳ್ತೀನಿ, ನಾನು ಬಾಯಿ ಮುಚ್ಕೊಂಡು ಕೂತ್ಕೋ. ನನ್ನ ನೋಡಿದ್ರೆ ಹಂಗೆ ಬರುತ್ತೆ. ಏನೇನು ಬರುತ್ತೆ ಹೇಳ್ಬಿಡ್ಲ ನಾನು? ಇಟ್ಸ್ ನ್ಯಾಚುರಲ್. ಎಲ್ಲರೂ ಕೈ ಹಾಕ್ತಾರೆ ಮೂಗಲ್ಲಿ, ಅವ್ರು ವಾಟ್ ಎವರ್ ಇಟ್ ಇಸ್, ಎವ್ರಿಬಡಿ ಡಸ್. ನೀನು ಹಾಕ್ತೀಯಾ? ನಂತರ ಜಾಸ್ತಿ ಮಾತಾಡ್ಬೇಡ. ನಾನೇನೋ ನಿನ್ನ ಮೇಲೆ ನನಗೇನು, ಅಯ್ಯೋ ನಾನು ಹೇಳ್ತೀನ ಅಥವಾ ನಿನಗೆ ಗಳಿಸ್ತೀನ ಅಥವಾ ಮನೆ ಹತ್ರ ಕರೆಸ್ತೀನ, ಅದು ನನಗೆ ಬಿಟ್ಬಿಡು. ಅದೆಲ್ಲ ಚೆನ್ನಾಗಿ ಮಾಡ್ತೀನಿ. ಬರ್ಬೇಡ ಪ್ಲೀಸ್. ನಿನ್ ಕೈ ಮುಗಿತಿ, ಕಾಲ್ ಮುಗಿತೀನಿ ಪ್ಲೀಸ್. ಬಟ್ ಅದಕ್ಕಿಂತ ಮುಂಚೆ ಮೆಂಟಲ್ ಪೀಸ್ ಹಾಳು ಮಾಡ್ತೀನಲ್ಲ, ಅದು ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಮಾಡ್ತೀಯಾ? ಯು ಆರ್ ಬಾರ್ನ್ ಟು ಡೂ ದಟ್. ಹೌದಾ? ನಿನ್ನ ಜೊತೆ ನಾನು ಲವ್ ಆಗಿ ಮಾತಾಡೋಣ ಅಂತ ಕಾಲ್ ಮಾಡಿದೆ, ನೀನು ಜಗಳ ಮಾಡ್ತಿದ್ದೆ ನನ್ನ ಹತ್ರ. ಲವ್ ಆಗಿ ನಾನು ಮಾತಾಡ್ತಾ ಅದೇ ತಾನೇ ಮಾತಾಡ್ತಾ ಇರೋದು. ಟೈಮ್ ವೇಸ್ಟ್ ಮಾಡೋದು ಬೇಡ, ಮದುವೆ ಆಗ್ಬಿಡೋಣ. ಏನು ಮದುವೆ ಅಂತ ಇಟ್ಕೊಂಡಿದ್ದೆ ಬೆಳಗಿಂದ? ಡೂ ಯು ರಿಯಲಿ ವಾಂಟ್ ಟು ಲೈಕ್? ಲವ್ ಅಂತ ಇಟ್ಕೊಂಡಿದ್ಯಾ ಬೆಳಿಗ್ಗೆ? ಬಿಕಾಸ್ ಐ ಡೂ. Because I also do. ಓಕೆ, ನನಗೆ ಹೇಳು. ನೀನು ಒಂದು ನಿಮಿಷ ನನ್ನ ಮಾತು ಕೇಳು, ಆರಾಮಾಗಿ ಕೇಳಿಸ್ಕೊ. ನೀನು ನಿಜವಾಗ್ಲೂ ನನ್ನ ಮದುವೆ ಲೈಕ್ ಮನ್ಸಿಂದಾನ ಅಥವಾ ಜಸ್ಟ್ ಫಾರ್ ಫೇಕ್? ಯು ಟೆಲ್ ದಟ್. ನೀನು ನಿಜವಾಗ್ಲೂ ನನ್ನ ಲವ್ ಮನ್ಸಿಂದಾನ ಆರ್ ಯು ಫೇಕ್ ದಟ್? ನಂದು ಬಿಟ್ಟು ಹಾಕು. ನಂದು ಇಟ್ಸ್ ಓಕೆ. ನೀನೇ ಅಪ್ರೋಚ್ ಮಾಡಿ, ನೀನೇ ಸ್ಟಾರ್ಟ್ ಮಾಡಿರೋದು. ಸೊ ಯು ಶುಡ್ ಟೆಲ್ ಮೀ. ನಂದೇ ಸೆಕೆಂಡ್ ಹೇಳ್ತೀನಿ. ಐ ಗೆಸ್ ಈ ಟಾಪಿಕ್ ಮಾತಾಡ. ನೀನು ಕಚಡ, ನಾನು ಕಚಡ. ಬೇಡ ಈ ಟಾಪಿಕ್. ನಾನು ಕಚಡ ಅಲ್ಲ, ನೀನ್ ಕಚಡ ಇರ್ಬೋದು. ಸಾರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಗಾದ್ರೆ ಇಷ್ಟೊತ್ತು ಫೇಕ್ ಮಾಡ್ತಿದ್ದ ನೀನು? ಮದುವೆ ಇದು ಆಗ್ತೀನಿ ಹೇಳು, ಗಿಡ ಮರ ಅಂತ ಹೇಳು ಕಂಟಿನ್ಯೂಸ್ ಆಗಿ. ಆವಾಗ ನನ್ನ ಮದುವೆ ಆಗ್ತೀಯಾ? ಆಯ್ತು, ಆಗ್ತೀನಿ. ಹೇಳು, ಕರೆಕ್ಟ್ ಆಗಿ ಹೇಳಿದ್ರೆ ಆಗ್ತೀನಿ. ಹೇಳು. ಗಿಡ ಮರ ಹೋಗು, ಅದು ಬೇಡ ಅಷ್ಟೇ. ಹೋಗು, ಆಯಿತು, ಮಲ್ಕೊಂಡು. ನನಗೆ ಹರ್ಟ್ ಮಾಡ್ತಿದೆ. ಸರಿ, ನನಗೆ ಗುಡ್ ನೈಟ್ ಕೊಟ್ಬಿಟ್ಟು ಒಂದು ಪುಚ್ಚಿ ಕೊಡು. ಏನ್ ಪುಚ್ಚಿನಾ? ಏನ್ ಪುಚ್ಚಿ ಅಂತ ಅಂದ್ರೆ? ಪುಚ್ಚಿ ಲೈಕ್ ಪುಚ್ಚುಕ್ ಅಂತ ಎತ್ಕೊಂತಾರಲ್ಲ, ಅದು ಪುಚ್ಚಿ. ನಾಟ್ ಎತ್ಕೊಳ್ಳೋದು. ವಯರ್ಗೂ ಸ್ಟಕ್ ಆಲ್ವೇಸ್ ಇನ್ ಎತ್ಕೊಳ್ಳೋದು. ಬಿಕಾಸ್ ಯು ಡೂ ದಟ್. ಅಮ್ಮ ಹೇತು? ನಂಗೆ ಯಾಕೋ ಹೊಟ್ಟೆ ತುಂಬಾ ನೋಡ್ತಿದೆ. ಹೇಳು. ನಂಗೆ ಈ ತಲೆನೋವು ಕಡೆ. ಏನೇ ದೃಷ್ಟಿ ನೋಡು, ನಾವಿಬ್ರು ಒಟ್ಟಿಗಾಗುತ್ತಲ್ಲ. ಇವಾಗ ನಿನಗೇನ್ ನೋತೈತೆ? ಹೊಟ್ಟೆ ತುಂಬಾ ನೋಡ್ತಿದೆ. ತಲೆ ಹೊಟ್ಟೆ ಎಲ್ಲಿರುತ್ತೆ? ತಲೆ ಎಲ್ಲಿರುತ್ತೆ, ಹೊಟ್ಟೆ ಅಲ್ಲಿರುತ್ತೆ. ಮತ್ ಒಟ್ಟಿಗೆ ಎಲ್ಲಿಂದ ಆಯ್ತದು? ಬೇರೆ ಬೇರೆ. ನಿನಗೆ ತಲೆ ಅಲ್ಲಿದೆಲ್ಲ. ನಂಗೇನು ಹೊಟ್ಟೆಲಿ ಐತ ನನ್ನ ತಲೆ? ಶಶಿಮಾ, ನಾವಿಬ್ರು ಸೋಲ್ಮೇಟು. ಈ ಜನ್ಮ ಅಲ್ಲ, ಮುಂದೆ 7 ಜನ್ಮನೂ ನಾವಿಬ್ರು ಒಟ್ಟಿಗೆ. ನಾವಿಬ್ರು ಸೋಲ್ ಅಲ್ಲ, ನಾವಿಬ್ರು ಗಾಡ್ ಲೈಕ್ ಮೇಟು ನಾವು. ಸೋಲು ನಮ್ಮ ಆಪೋಸಿಟ್ ಇರೋರು. ವಾಟ್ ಇಸ್ ಸೋಲ್? ಅವರು ಗಾಡ್ ಲೈಕ್ ತರ. ನಾನು ಮಾತಾಡ್ತೀನಿ, ನೀನು ಮಾತಾಡ್ತಿದ್ಯಾ? ಬಿಹೇವ್ ಏನು ಬಿ? ಸಾಕು ಅಷ್ಟೇ, ಕಟ್ ಮಾಡುವ.
ಗೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಐ ಸ್ವೇರ್ ಗೈಸ್, ನಮ್ಮಮ್ಮನ ಮೇಲೆ ಆಣೆಗೂ ಅವ್ರ ಹತ್ರ ಈ ಥರ ಎಲ್ಲ ನಾನು ಮಾತಾಡಿಲ್ಲ. ನೆವರ್ ಲೈಕ್ ಇಷ್ಟೊಂದು 7 ಜನ್ಮ ಇದು ಅದು ವ್ಲಾಗ್ಸಲ್ಲಿ ಏನಾದರೂ ಪ್ರಿಟೆಂಡಿಂಗ್ ಇದ್ದರೆ ಆವಾಗ ಮಾತಾಡ್ತೀನಿ ಹೊರತು ನಾರ್ಮಲ್ ಟೈಮಲ್ಲಿ ನಮ್ಮ ಅಮ್ಮನ ಮೇಲೆ ಆಣೆಗೂ ನಾನು ಅವ್ರ ಹತ್ರ ಯಾವತ್ತಾಗ ಮಾತಾಡಿಲ್ಲ 7 ಜನ್ಮ ಇದು ಅದು ಅಂತ. ಬಟ್ ಈಸ್ ವೆರಿ ಬ್ರೇವ್, ಈಸ್ ವೆರಿ ಶಾರ್ಪ್, ಕಂಡುಹಿಡ್ಬಿಟ್ರು. ನೋ ಪ್ರಾಬ್ಲಮ್ ಗೈಸ್. ಪ್ರತಿ ಸಲ ಕಂಡುಹಿಡಿತಾರೆ ಗೈಸ್. ಅದು ಹೆಂಗೆ ನಾನು ಅಷ್ಟೊಂದು ದಡ್ಡಿನಾ ಅಥವಾ ನನಗೆ ಗೊತ್ತಾಗ್ತಿಲ್ವಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಕಾಲ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಇಟ್ ವಾಸ್ ಅ ಫ್ರ್ಯಾಂಕ್, ಈ ಥರ ಆ ಥರ ಅಂತ ಎಂಡ್ ಮಾಡ್ತೀನಿ. ಸೊ ಯಾ, ಐ ಹೋಪ್ ನೀವು ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ. ಇವಾಗ ನಾನು ಅಕಸ್ಮಾತ್ ಅವ್ರಿಗೆ ಕಾಲ್ ಬೇಗ ಮಾಡಿಲ್ಲ ಅಂದರೆ ಅವ್ರ ತಲೆಯಲ್ಲಿ ಏನೇನೋ ಕಟ್ಕೊಳ್ತಿರ್ತಾರೆ. ಲೈಕ್ ಇವಳು ಈ ಥರ ಮಾತಾಡ್ತಾಳಲ್ಲ, ಏನೋ ಹಿಂಗೆ ಏನೋ ತಲೆಗೆ ಬರ್ಬೋದು. ಸೊ ಆ್ಯಂಡ್ ಆಮೇಲೆ ನಾನು ಅವ್ರ ಹತ್ರ ಸಾರಿ ಕೂಡ ಕೇಳಬೇಕು. ಫೀಲಿಂಗ್ಸ್ ಹರ್ಟ್ ಮಾಡಿದ್ದಕ್ಕೆ ಅಕಸ್ಮಾತ್ ಅವ್ರಿಗೆ ಅನಿಸಿದ್ರೆ ಅಥವಾ ನಾನು ಅವ್ರ ಫೀಲಿಂಗ್ಸ್ ಹರ್ಟ್ ಮಾಡಿದರೆ, ಸೊ ಅದಕ್ಕೆ ನಾನು ಅವ್ರ ಹತ್ರ ಸಾರಿ ಕೂಡ ಕೇಳಬೇಕು. ಇಟ್ ಈಸ್ ರಿಯಲಿ ರಾಂಗ್. ಬಟ್ ಐ ಲೈಕ್ ಹೌ ಹಿ ರಿಯಾಕ್ಟೆಡ್. ಅಕಸ್ಮಾತ್ ಅವ್ರು ನಾರ್ಮಲಾಗಿ ಇನ್ನೋಸೆಂಟಾಗಿ ರಿಯಾಕ್ಟ್ ಮಾಡಿಬಿಟ್ಟಿದ್ರೆ ಮೇ ಬಿ ನಂಗೆ ಬೇಜಾರಾಗ್ಬೋದು. ಬಟ್ ನಾನು ಶಾರ್ಪ್ ಅಂದರೆ ಅವ್ರು ನನಗಿಂತ ಶಾರ್ಪ್ ಇದ್ದಾರೆ. ಸೊ ಅದಕ್ಕೆ ಅಷ್ಟೊಂದೇನು ನಂಗೆ ಬೇಜಾರಾಗ್ತಿಲ್ಲ. ಆ್ಯಂಡ್ ಯಾ, ಇವಾಗ ಕಾಲ್ ಮಾಡಿಬಿಟ್ಟು ಹೇಳ್ಬೇಡೋಣ. ಐ ಹೋಪ್, ಒಂದು ನಿಮಿಷ ಗೈಸ್, ಜಸ್ಟ್ ಅ ಮೂಮೆಂಟ್. ಐ ಹೋಪ್ ನೀವು ನಾನು ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.